ಆತ ಬಡ ಹೆಣ್ಮಕ್ಳ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ. ಕಷ್ಟ ಹೇಳ್ಕೊಂಡವರ ಮುಂದೆ ತಾನೊಬ್ಬ ಮಹಾನ್ ಬಾಬನಂತೆ ಪೋಸ್ ಕೊಟ್ಟವ 2 ಕುಟುಂಬಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ₹3,00,000 ಭತ್ತ ಮಾಡಿದ್ದು ಮಿಷಿನರಿ ಕೊಟ್ಟದಿಲ್ಲ ಸರ್. ಹಂಗೆ ತಂದು ಇಸ್ಕೊಂಡಿಟ್ಟ ₹3,00,000. ಅಕ್ಕಪಕ್ಕ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಟಾರ್ಚರ್ ನಮ್ಮ ಮನೆಗೆ ಇರಕ್ಕೆ ಆಗ್ತಿಲ್ಲ. ನನ್ನ 2 ಮಕ್ಕಳು ಗಂಡು ಮಕ್ಕಳು ಮನೆ ಬಿಟ್ಟಿದ್ದಾರೆ ಅವ್ರ ಕಾಟಕ್ಕೆ. ನಾವು ಬಾರ್ದಿಟ್ಟಾದ್ರೆ ಏನಾದ್ರು ಮಾಡ್ಕೊಂತೀವಿ, ನಮ್ಗೆ ಇದಕ್ಕೆ ಹೊಂದಿಸ್ಲಿಲ್ಲದ್ರೆ. ಈ ಜೀವ ಅದೆಷ್ಟು ನೊಂದಿದೆ ಅನ್ನೋದನ್ನ ಈಕೆಯ ಕಣ್ಣೀರುಗಳೇ ಸಾರಿ ಸಾರಿ ಹೇಳ್ತಾ ಇದೆ. ಮನೆ ಮಗ ಕಾಣೆಯಾಗಿದ್ದಾನೆ ಅಂತ ಪೂಜೆ ಮಾಡಿಸಿದವಳ ಬದುಕೆ ಸರ್ವನಾಶ ಆಗಿದೆ. 21 ತೊಲೆ ಬಂಗಾರ ಇಟ್ಟು ಪೂಜೆ ಮಾಡಬೇಕು, ಲಕ್ಷ ಲಕ್ಷ ಹಣ ಇಡಬೇಕು ಅಂತ ಡೋಂಗಿ ಬಾಬನ ಮಾತು ಕೇಳಿದಂತ ಈ ತಾಯಿ ಜೀವ ಅಕ್ಷರಶಃ ನರಕವನ್ನ ಅನುಭವಿಸ್ತಾ ಇದೆ. ಈ ಬಡತಾಯಿಯ ಹತ್ರ 21 ತೊಲೆ ಬಂಗಾರ ಎಲ್ಲಿರುತ್ತೆ ಹೇಳಿ? ಹೀಗಾಗಿ ಅಕ್ಕಪಕ್ಕದವರ ಮನೆಯವರ ಬಳಿ ಇಸ್ಕೊಂಡು ಬಂದು ಪೂಜೆಗಿಟ್ಟಿದ್ದಂಥ ಬಂಗಾರ ಮಂಗಮಾಯವಾಗಿದೆ. ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂದಿದ್ದಂಥ ಪೂಜಾರಪ್ಪ ಎಲ್ಲವನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಜೈಲಿಗೆ ಹೋಗಿದ್ದ ಮಗ, ಪೂಜೆಗೆ ಕೂತ ಡೋಂಗಿ ಬಾಬಾ. 10 ತೊಲೆ ಬಂಗಾರ, 1 ಲಕ್ಷ ಹಣ, ಎಲ್ಲವೂ ಬಾಬಾಮಯ. ಇವರ ಹೆಸರು ಗೀತಮ್ಮ ಅಂತ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿರಡೋಣಿ ಗ್ರಾಮದವರು. ಇವರ ಮಗ ಪೋಕ್ಸೋ ಕೇಸ್ನಲ್ಲಿ ಜೈಲು ಸೇರಿದ್ದ. ಈತನನ್ನ ಬಿಡಿಸ್ಕೊಂಡು ಬರೋಕೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಬೇಲ್ ಸಿಗ್ತಾ ಇರಲಿಲ್ಲ. ಒಂದು ದಿನ ಮಗನನ್ನ ನೋಡ್ಕೊಂಡು ಬಂದಿದ್ದಂತ ತಾಯಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತು ಕಣ್ಣೀರನ್ನ ಹಾಕ್ತಾ ಇದ್ರು. ಇದೇ ಸಮಯಕ್ಕೆ ಬಂದಂತ ಡೋಂಗಿ ಬಾಬಾ ದಾದಾಪೀರ್, ಏನಾಗಿದ್ಯಮ್ಮ, ಯಾಕೆ ಅಳ್ತಿದ್ದೀಯಾ ಅಂತ ತುಂಬಾ ಆತ್ಮೀಯವಾಗಿ ಮಾತನಾಡಿಸಿದ. ಹೀಗಾಗಿ ಇರೋ ಕಥೆಯನ್ನೆಲ್ಲ ಈ ತಾಯಿ ಹೇಳ್ಕೊಂಡಿದ್ದು. ಇದನ್ನೇ ಅಸ್ತ್ರ ಮಾಡ್ಕೊಂಡ ದಾದಾಪೀರ್, ನಿಮ್ಮ ಮನೆಯಲ್ಲಿ ಮಾಟ ಮಾಡಿಸಿದ್ದಾರೆ, ನಾನು ಪೂಜೆ ಮಾಡ್ತೀನಿ, ಆಮೇಲೆ ನಿಮ್ಮ ಮಗನಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ. ಆದ್ರೆ ಇಲ್ಲೊಂದು ಕಂಡೀಷನ್ ಹಾಕಿದ. ನಾನು ಪೂಜೆ ಮಾಡಬೇಕು ಅಂದ್ರೆ 10 ತೊಲೆ ಬಂಗಾರ, 1 ಲಕ್ಷ ಹಣ ಇಡ್ಲೇಬೇಕು ಅಂತ ಷರತ್ತು ಹಾಕಿದ್ದ. ಹೀಗಾಗಿ ನೆಂಟರು ಸಂಬಂಧಿಕರ ಬಂಗಾರವನ್ನೆಲ್ಲ ತಗೊಂಡು ಬಂದು ಪೂಜೆಗೆ ಇಟ್ಟಿದ್ರು. ಆಕಸ್ಮಿಕವಾಗಿ ಅವನೇ ಬಂದು ನಮ್ಮನ್ನು ಮಾತಾಡ್ಸಿದ್. ನಾವು ಫಸ್ಟ್ ಮಾತಾಡ್ಸಿದ್ದು ಇಲ್ಲ ಅವನಿಗೆ. ಪೂಜೆ ಮಾಡ್ತೀನಮ್ಮ, ಒಳ್ಳೇದಾಕತ್ತಿ, ನಿಮ್ಮ ಪೂಜೆಗೆ ನಮ್ಮನ್ನು ಕರ್ಕೊಂಡೋಗಿ ಮನೆ ತೋರಿಸ್ರಿ, ನೀನೇನು ₹1 ಕೊಡಬೇಡ ನನಗೆ, ನಾನೇ ಮಾಡಿಕೊಡ್ತೀನಿ ಅಂದರು. ಸರಿ ಬರ್ರಿ ಕರ್ಕೊಂಡೋಗ್ತೀನಿ ಅಂತ ಬಂದೀವಿ ನಾವು ನಮ್ಮೂರಿಗೆ. ಇದನ್ನೆಲ್ಲ ಒಳ್ಳೇದಾಗಬೇಕು, ಇದೆಲ್ಲ ಬಗೆಹರಿಬೇಕಂದ್ರೆ ನೀನು ಪೂಜೆ ಮಾಡ್ಸೋಕೊಂದು. ಏನು ಪೂಜೆ ಅಂತ ಕೇಳಿದ್ರು. ನೀವು ಹಿಂಗೆ ಬಂಗಾರ ಇಟ್ಟು ಪೂಜೆ ಮಾಡ್ಸಕ್ಕಮ್ಮ ಅಂತ ಕೇಳಿದ್ರು ನನಗೆ. ಮಗ ಸಾಯ್ತೇನೆ ಅಂದ. 21 ತೊಲೆ ಬಂಗಾರಕ್ಕೆ ಕಣ್ಣಿಟ್ಟ. ಈ ಗೀತಾರ ಮನೆಯಲ್ಲಿ ಪೂಜೆ ನಡೆಯುವಾಗ ಸಂಬಂಧಿಕರೆಲ್ಲ ಬಂದಿದ್ರು. ಇದ್ದಿದ್ದು ಇದ್ದಂಗೆ ಹೇಳ್ತಿದ್ದವನ ಮಾತಿನ ಮೋಡಿ ನೋಡಿ ಎಲ್ಲರೂ ದಂಗಾಗಿ ಹೋಗಿದ್ರು. ಹೀಗಾಗಿನೇ ಏನೋ ಗೀತಾ ಸಂಬಂಧಿ ರುದ್ರಮ್ಮ ಅನ್ನೋರು ತಮ್ಮ ಕಷ್ಟ ಹೇಳ್ಕೊಂಡಿದ್ದಾರೆ. ನನ್ನ ಮಗ ಮನೆ ಬಿಟ್ಟು ಹೋಗಿ ತುಂಬಾ ವರ್ಷ ಆಗಿದೆ, ಎಲ್ಲಿದ್ದಾನೆ ಹೇಗಿದ್ದಾನೆ ಏನೂ ಗೊತ್ತಿಲ್ಲ ಅಂತ ಕಣ್ಣೀರಿಟ್ಟಿದ್ರು. ಇಂಥ ಗಿರಾಕಿಗಳೇ ಸಿಗ್ಲಿ ಅಂತ ಕಾಯ್ತಿದ್ದವನಿಗೆ ಅವರಾಗಿಯೇ ಹುಡ್ಕೊಂಡು ಬಂದ್ರೆ ಬಿಡ್ತಾನ ಹೇಳಿ, ನಿಮ್ಮ ಮನೆಯಲ್ಲೂ ಕೂಡ ಪೂಜೆ ಮಾಡ್ತೀನಿ, ನಿಮ್ಮ ಮಗ ಎಲ್ಲಿದ್ರು ಬರೋ ಹಾಗೆ ಮಾಡ್ತೀನಿ ಅಂತ ಪುಂಗಿ ಊದಿದ. ಆದರೆ ಗೀತಾಗಿಂತ ಮನೆಗಿಂತ ರುದ್ರಮ್ಮಳ ಬಳಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿಯೇ ಇಟ್ಟಿದ್ದ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಅಂದರೆ 21 ತೊಲೆ ಬಂಗಾರ, 3 ಲಕ್ಷ ಹಣ ಇಡಬೇಕು ಅಂತ ಹೇಳಿದ. ಅಷ್ಟೆಲ್ಲ ನಮ್ಮ ಕೈಲಿ ಆಗಲ್ಲ ಸ್ವಾಮಿ ಅಂತ ಹೇಳಿದ್ದಕ್ಕೆ ಅಕ್ಕಪಕ್ಕದ ಮನೆಯವರ ಬಳಿ ಕೇಳಿ ಬಂಗಾರ ಇಡಿ ಅಂತ ಕತೆ ಕಟ್ಟಿದ್ದ. ಮಗ ವಾಪಸ್ ಬರ್ತಾನೆ, ಅವನಿಗೆ ಮರಣ ಐತಿ, ಸೊಸೆಗೂ ಮರಣ ಐತಿ, ನೀನು ಅದನ್ನು ಮಾಡಿಸ್ಲಿದ್ರೆ ಅದನ್ನು ತೆಗಿಸ್ಲಿದ್ರೆ ಎಲ್ಲ ಇದೈತೆ, ನನಗೆ ದುಡ್ಡು ಕೊಡೋದು ಬೇಡಮ್ಮ, ನಿಮ್ಮ ಮಗ ನಿಮ್ಮ ಸೊಸೆ ನಿಮ್ಮ ಊರು ಸೇರಬೇಕು, ಅಷ್ಟು ಮಾಡ್ತಾನೆ ನಾನು ಅಂದ. ಫಸ್ಟು ಅಂದಾಗ ಬಿಡು, ಮತ್ತೆ ಕೈಯಾಗಿದ್ದದ್ದು ಕೊಟ್ಟು ಮಾಡಿಸ್ಕೊಂಡ್ರೆ ಅಕ್ಕತ್ತಂದು ಕರ್ಕೊಂಬಂದೆ. 21 ದಿನದ ಪೂಜೆ, 31 ತೊಲೆ ಬಂಗಾರಕ್ಕೆ ನಾಮ. ಮಗ ಬರ್ತಾನೆ ಅನ್ನುವಂಥ ಖುಷಿಯಲ್ಲಿ ಈ ಹೆತ್ತ ಕರಳು ಕಂಡೋರ ಕಾಲು ಹಿಡಿದಿತ್ತು. ನನ್ನ ಮಗ ಬರ್ತಾನೆ, ದಯವಿಟ್ಟು ಬಂಗಾರ ಕೊಡಿ, 1 ದಿನ ಪೂಜೆ ಮಾಡಿ ವಾಪಸ್ ಕೊಡ್ತೀನಿ ಅಂತ ಕಾಡಿ ಬೇಡಿದ್ರು. ಈ ತಾಯಿಯ ಕಣ್ಣೀರು ನೋಡೋದಕ್ಕಾಗದೆ ಅಕ್ಕಪಕ್ಕದವರೆಲ್ಲ ತಮ್ಮ ಬಳಿ ಇದ್ದಂಥ ಬಂಗಾರವನ್ನ ರುದ್ರಮ್ಮನ ಕೈಗಿಟ್ಟಿದ್ರು. ಎಲ್ಲ ಒಟ್ಟು ಸೇರಿಸಿ 20 ತೊಲೆ ಬಂಗಾರ ರೆಡಿಯಾಗಿತ್ತು. ಆದರೆ 1 ತೊಲೆ ಬಂಗಾರ ಮಾತ್ರ ಎಲ್ಲೂ ಸೆಟ್ ಆಗಿರಲಿಲ್ಲ.
ಇದನ್ನ ಈ ಪುಂಗಿದಾಸ ದಾದಾಪೀರನಿಗೆ ಹೇಳ್ತಾ ಇದ್ದಂತೆ ಬುಸುಗುಟ್ಟೋದಕ್ಕೆ ಶುರು ಮಾಡಿದ್ದ. ಹಾಗೆಲ್ಲ ಆಗಲ್ಲ, 21 ತೊಲೆ ಆಗ್ಲೇಬೇಕು, ನಿಮ್ಮ ನೆಂಟ್ರಿಷ್ಟರ ಬಳಿ ಕೇಳಿ ಹೊಂದಿಸ್ಲೇಬೇಕು ಅಂತ ಹೇಳಿದ. ಹೀಗಾಗಿ ಮತ್ತೆ ಅವರಿವರ ಕಾಲನ ಹಿಡಿದು ಒಟ್ಟು 21 ತೊಲೆ ಬಂಗಾರ ರೆಡಿ ಮಾಡಿದ್ರು. ಜೊತೆಗೆ ಆಗ ತಾನೇ ಭತ್ತ ಮಾರಿದಂತ 3 ಲಕ್ಷ ಹಣವನ್ನ ಪೂಜೆಗೆ ಇಟ್ಟಿದ್ರು. ಹೀಗಾಗಿ ರುದ್ರಮಾರ ಮನೆಗೆ ಬಂದು ಪೂಜೆ ಮಾಡಿದಂತ ದಾದಾಪೀರ್ ಮನೆಯೊಳಗೆ ಒಂದು ಗುಂಡಿ ಹೊಡೆಸಿ ತಗಡಿನ ಡಬ್ಬಿಯಲ್ಲಿ ಹಣ ಚಿನ್ನವನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದ. ನಂತರ ಈ ಡಬ್ಬಿಯನ್ನ ಲಾಕ್ ಮಾಡಿ 21 ದಿನ ಪೂಜೆ ಮಾಡಬೇಕು, ಕೊನೆ ದಿನ ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ದ. ದಿನ ಉಳ್ತಾ ಇದ್ದಂತೆ ಬಂಗಾರ ಕೊಟ್ಟವರು ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಈ ಬಾಬನ ಬಳಿ ರುದ್ರಮ್ಮ ಕಾಡಿ ಬೇಡಿದ್ರು, ನಮ್ಮ ಹಣ ಬಂಗಾರ ಬೇಕಿದ್ರೆ ಅಲ್ಲಿರ್ಲಿಲ್ಲ, ಬೇರೆಯವರ ಬಂಗಾರ ಕೊಡ್ತೀವಿ ಅಂದಿದ್ದ. ಆದ್ರೆ ಈ ಮನೆ ಹಾಳ ದಾದಾಪೀರ ಇಲ್ಲೂ ಹೇಳಬಾರ್ದ ಕತೆ ಹೇಳಿದ್ದ. ಡಬ್ಬಿ ಓಪನ್ ಮಾಡಿದ್ರೆ ಮನೆಯಲ್ಲಿರುವಂತ ಮಗನೂ ಸತ್ತೋಗ್ತಾನೆ, ಎಲ್ರೂ ಹುಚ್ಚರಾಗ್ತೀರಿ ಅಂತ ಹೇಳಿದ. ಹೀಗಾಗಿ ಅಕ್ಕಪಕ್ಕದವರ ಕಾಲನ್ನ ಹಿಡ್ಕೊಂಡು ಒಪ್ಪಿಸಿದ್ರು. ಭತ್ತ ಮಾರಿ ತಂದು 3 ಲಕ್ಷ ರೂಪಾಯಿ ಬರೋ ಮಿಷಿನರಿ ಕೊಟ್ಟದಿಲ್ಲ ಹಂಗೆ ತಂದು ಇಸ್ಕೊಂಡಿಟ್ಟ 3 ಲಕ್ಷ ರೂಪಾಯಿ. ಆ 3 ಲಕ್ಷ ರೂಪಾಯಿನೂ ಆ ಒಡವೆ ಅಷ್ಟು ಆ ಟ್ರೈನ್ಯಾಗ ಇಟ್ಟು ಬೀಗ ಹಾಕಿ ಪೂಜೆ ಮಾಡಿ ಹೋದ. ಬೇಡಿಕೆನ ಅದೇನಂದರೆ ನಮಗೆ ಬ್ಯಾರ್ಯಾರ್ದು ಯಾರ್ದು ಬೇಡ, ನಮಗೆ ನಮ್ಮ ದುಡ್ದು ಗಂಟು ಅಕ್ಕಪಕ್ಕದವ್ರು ಎಲ್ಲರೂ ಕೊಟ್ಟಿದ್ದಾರೆ. ಆ ಟಾರ್ಚರ್ ನಮ್ಮ ಮನೆಗೆ ಇರೋಕ್ಕಾಗ್ತಿಲ್ಲ. ನಾವು ಬಾರ್ದಿಟ್ಟಾದ್ರೆ ಏನಾದ್ರು ಮಾಡ್ಕೊಂತೀವಿ, ನಮ್ಗೆ ಇದಕ್ಕೆ ಹೊಂದಿಸ್ಲಿಲ್ಲದ್ರೆ. ಗೀತಾ ಹಾಗೂ ರುದ್ರಮಾರ ಮನೆಗೆ ಪೂಜೆಗೆ ಬಂದಿದ್ದಂತ ಐನಾತಿ ಬಾಬಾ ಎಲ್ಲ ಹಣವನ್ನ ತುಂಬಿಕೊಂಡು ಜೂಟ್ ಹೇಳಿದ. ಈ ಡಬ್ಬಿಯಲ್ಲೇ ನಿಮ್ಮ ಹಣ ಚಿನ್ನಾಭರಣವಿದೆ, ಒಂದಿಷ್ಟು ಹೊತ್ತು ಬಿಟ್ಟು ಓಪನ್ ಮಾಡಿ ಅಂತ ಹೇಳಿದ. ಸಂಜೆ ಆಗ್ತಾ ಇದ್ದಂತೆ ಡಬ್ಬಿ ಓಪನ್ ಮಾಡಿ ನೋಡಿದವರು ಔಹಾರಿ ಹೋಗಿದ್ದಾರೆ. ಹಣವೂ ಇಲ್ಲ, ಚಿನ್ನಾಭರಣವೂ ಇಲ್ಲ, ಇತ್ತ ದಾದಾಪೀರ್ನ ಸುಳಿವೂ ಇಲ್ಲ. ಯಾವಾಗ ಚಿನ್ನಾಭರಣ ಎತ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಯ್ತು. ಬಂಗಾರ ಕೊಟ್ಟವರು ಜೀವ ಹಿಂಡ್ತಾ ಇದ್ದಾರೆ. ಇವರ ಕಾಟ ತಾಳೋದಕ್ಕಾಗದೆ ಮನೆಯಲ್ಲಿದ್ದಂಥ ಮಗನು ಮನೆ ಬಿಟ್ಟು ಹೋಗಿದ್ದಾನೆ. ಒಟ್ನಲ್ಲಿ ಅಮಾಯಕರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡವ 31 ತೊಲೆ ಬಂಗಾರದ ಜೊತೆಗೆ ಲಕ್ಷ ಹಣ ಗಂಟು ಕಟ್ಕೊಂಡು ಜೂಟ್ ಹೇಳಿದ್ದಾನೆ. ದಿಕ್ಕು ಕಾಣದಂತಾಗಿರುವಂಥ ಹಿರಿಯ ಜೀವಗಳು ನಮಗೆ ನ್ಯಾಯ ಕೊಡಿಸಿ, ಇಲ್ಲ ನಾವೇ ಸಾಯ್ತೀವಿ ಅಂತಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.